ದರ್ಶನ್ ಸೆಲೆಬ್ರಿಟೀಸ್ಗಳ ವರ್ತನೆ ಒಂದು ರೀತಿ ತಾರಕಕ್ಕೇರ್ತಾ ಇದೆ. ಮೋಹಕ ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಸಮರ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ನಟಿ ರಮ್ಯಾ. ತಾರಕಕ್ಕೇರ್ತಾ ಇದೆ ದರ್ಶನ್ ಸೆಲೆಬ್ರಿಟೀಸ್ಗಳ ವರ್ತನೆ. ಸ್ಯಾಂಡಲ್ವುಡ್ ನಟಿ ರಮ್ಯಾಗೆ ಕಮೆಂಟ್ನಲ್ಲಿ ಅಸಭ್ಯವಾಗಿ ನಿಂದಿಸಿದ್ದಾರೆ. ನಟಿ ರಮ್ಯಾ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಿಗೆ ಅಶ್ಲೀಲ ಕಮೆಂಟ್ಗಳನ್ನು ಮಾಡಿದ್ದಾರೆ. ಡಿ ಬಾಸ್ ಬಗ್ಗೆ ಮಾತಾಡಬೇಡಿ ಅಂತ ರಮ್ಯಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ದರ್ಶನ್ ಫ್ಯಾನ್ಸ್ ಸೋಗಿನಲ್ಲಿ ಅತಿರೇಕದ ವರ್ತನೆಯನ್ನು ತೋರಿಸಿದ್ದಾರೆ. ಹಾಗಾಗಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ನಟಿ ರಮ್ಯಾ. ಅಂದರೆ ಇವರ ಕೆಲವು ಪೋಸ್ಟ್ಗಳೇನಿರ್ತವಲ್ಲ, ಇವರು ಫೋಟೋಸ್ಗಳನ್ನ ಹಾಕ್ಕೊಳ್ಳೋದು ಅದು ಇದು, ಅದಕ್ಕೆ ತೀರಾ ಕೆಟ್ಟದಾಗಿ ಅವರು ಸೊಂಟದ ಕೆಳಗಿನ ಪದಗಳನ್ನು ಬಳಸಿ ಕಮೆಂಟ್ ಮಾಡಿದ್ದಾರೆ. ತೀರಾ ಅಸಭ್ಯವಾದ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ. ಯಾಕೆ ಅಂತಂದರೆ, ಈಗ ಇತ್ತೀಚೆಗೆ ಇವರೊಂದು ಪೋಸ್ಟ್ ಮಾಡ್ತಾರೆ. ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅನ್ಯಾಯಕ್ಕೊಳಗಾದ ಕುಟುಂಬಕ್ಕೆ ನ್ಯಾಯ ಸಿಗುವಂತಹ ಭರವಸೆಗಳು ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಅದಕ್ಕೆ ಡಿ ಬಾಸ್ ಫ್ಯಾನ್ಸ್ ಹೆಸರಿನಲ್ಲಿ ಕೆಲವರು ಕಮೆಂಟ್ಗಳನ್ನ ಹಾಕಿರ್ತಕ್ಕಂಥದ್ದು. ಇದನ್ನು ರಮ್ಯಾ ಅವರೀಗ ವಿಪರೀತ ಗಂಭೀರವಾಗಿ ತಗೊಂಡಿದ್ದಾರೆ. ಡಿ ಫ್ಯಾನ್ಸ್ ವಿರುದ್ಧ ಈಗ ನಟಿ ರಮ್ಯಾ ಗರಂ ಆಗಿದ್ದಾರೆ. ನಾನು ಯಾವುದಕ್ಕೂ ಹೆದರಲ್ಲ ಅಂತ ಹೇಳ್ತಾರೆ ಅವರು. ರೇಣುಕಾಸ್ವಾಮಿ ಮಾಡೋದು ಮೆಸೇಜ್ಗೂ ಈ ಡಿ ಬಾಸ್ ಫ್ಯಾನ್ಸ್ ಮಾಡಿರೋ ಮೆಸೇಜ್ಗೂ ವ್ಯತ್ಯಾಸ ಏನು? ಹಾಗಾದರೆ ಎಲ್ಲ ಒಂದೇ ಅಂತ. ಇಂಥವರಿಂದಲೇ ಹೆಣ್ಮಕ್ಳು ದೌರ್ಜನ್ಯ ಮತ್ತು ಅತ್ಯಾಚಾರಕ್ಕೊಳಗಾಗ್ತಾ ಇದ್ದಾರೆ. ಯಾಕೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಾವೇನು ತಪ್ಪು ಮಾಡಿದ್ದೀವ ಹೆದರ್ಕೊಳ್ಳೋದಕ್ಕೆ? ಸತ್ಯ ಹೇಳೋರು ನಾವು ಯಾಕೆ ಹೆದರ್ಕೋಬೇಕು ಅಂತ ಕಿಡಿಕಾರಿದ್ದಾರೆ ನಟಿ ರಮ್ಯಾ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ಈ ರೀತಿ ತಮ್ಮ ಅಸಮಾಧಾನ, ಸಿಟ್ಟು, ಸೆಡವುಗಳನ್ನು ತೀರಿಸ್ಕೊಂಡಿರ್ತಕ್ಕಂಥದ್ದು. ಯಾರೇ ಆಗಲಿ, ಅಭಿಮಾನಿಗಳು ಅಂದಾಗ ಆ ನಟನಿಗೆ ಗೌರವ ಬರುವ ರೀತಿಯಲ್ಲಿ ನಡ್ಕೋಬೇಕು. ಯಾವ ನಟ ಆದರೂ ಆಗಲಿ, ಅವರ ಹೆಸರಿಗೆ ಚ್ಯುತಿ ತರುವ ರೀತಿಯಲ್ಲಿ ನಡ್ಕೋಬಾರ್ದು. ಇವ್ರುಗಳಿಗೆ ಗೊತ್ತಿಲ್ಲ, ಈ ಥರ ಇವ್ರನ್ನ ನಡ್ಕೋತಾ ಇರೋದು ಮುಂದೊಂದು ದಿನ ದರ್ಶನ್ಗೆ ಸಂಕಷ್ಟವನ್ನು ತಂದಿಡುತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಇವರ ಹಳೆ ಕೇಸ್ನೆಲ್ಲ ಕೆದಕಿದೆ. ಹಾಗಾಗಿ ಈ ಥರ ನಡ್ಕೊಳ್ಳೋದು ತಪ್ಪು. ಅಟ್ಲೀಸ್ಟ್ ದರ್ಶನ್ನಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಒಂದು ವಿಡಿಯೋ ಹರಿಬಿಡೋದ್ರ ಮುಖಾಂತರ ಯಾರು ಈ ಥರ ಮಾಡಬೇಡಿ, ನನಗೆ ಅವಮಾನ ಮಾಡಬೇಡಿ ಈ ಥರ ಮಾಡೋದ್ರ ಮುಖಾಂತರ ಅಂತ ಅವರಾದರೂ ಇಂಟರ್ಫಿಯರ್ ಆಗಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ರಮ್ಯಾ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಅವರು ಬಹಳ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂದರೆ ಆ ಥರ ಇದೆ ಕಮೆಂಟ್ಗಳು. ಹಾಗಾಗಿ ಅವರ ವಿರುದ್ಧದ ಹೋರಾಟ ಹೇಗೆ ಈಗ ರಮ್ಯಾ ಅವರಿಂದ ಅಂತ? ಎಸ್ ಅರವಿಂದ್, ನೋಡ್ತಾ ಇರ್ಬೋದು. ಯಾಕಂದರೆ ಆ ಒಂದು ಕಮೆಂಟ್ಗಳನ್ನು ಅವರು ಸ್ಕ್ರೀನ್ಶಾಟ್ನ ತೆಗೆದು ಹಾಕಿದಂತಹ ಒಂದಿಷ್ಟು ಪೋಸ್ಟ್ಗಳೇನಿದೆ ಅವನ್ನ ನೋಡ್ತಾ ಇದ್ರೇ ಎಂಥವ್ರಿಗೂ ಕೂಡ ಸಿಟ್ಟು ಬರುತ್ತೆ, ಎಂಥವ್ರಿಗೂ ಕೂಡ ಕೋಪ ಬರುತ್ತೆ. ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂತಹ ಒಂದಿಷ್ಟು ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆದ್ರೂ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಆ ರೀತಿಯಾದಂತಹ ಕಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ನಟಿ ರಮ್ಯಾ ಅವರು ಅದನ್ನು ಸಾರ್ವಜನಿಕವಾಗಿ ತೋರಿಸೋದಕ್ಕೂ ಕೂಡ ಇಷ್ಟಪಡೋದಿಲ್ಲ. ಆದರೆ ಅಂತಹ ಕಮೆಂಟ್ಗಳನ್ನು ಕೂಡ ಅವರು ತಮ್ಮ ಸ್ಟೋರಿಯಲ್ಲೇ ಹಾಕಿರ್ತಕ್ಕಂಥದ್ದು. ಹಾಕಿ ಅವರ ಮನಸ್ಥಿತಿ ಹೇಗಿದೆ, ನಟ ದರ್ಶನ್ ಅವರ ಅಭಿಮಾನಿಗಳ ಮನಸ್ಥಿತಿ ಹೇಗಿದೆ ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗಲಿ ಅನ್ನೋದನ್ನು ಅವರು ಎತ್ತಿ ತೋರಿಸಿರ್ತಕ್ಕಂಥದ್ದು. ಜೊತೆಗೆ ನಟ ದರ್ಶನ್ ಅವರ ಅಭಿಮಾನಿಗಳೀಗ ಅವರು ರಮ್ಯಾ ಅವರು ಹಾಕಿದಂಥ ಒಂದಿಷ್ಟು ಪೋಸ್ಟ್ಗೆ ಈಗ ಅವರು ಕಿಡಿಗೇಡಿಗಳು ಮಾಡ್ತಾ ಇರ್ತಕ್ಕಂಥ ಪೋಸ್ಟ್ಗಳು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥ ಇದಕ್ಕೆ ನಟಿ ರಮ್ಯಾ ಅವರು ಕಿಡಿಕಾರಿರ್ತಕ್ಕಂಥದ್ದು. ಜೊತೆಗೆ ಕಾನೂನು ಹೋರಾಟಕ್ಕೆ ಒಂದು ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈ ಸೌಜನ್ಯ ಕೇಸ್ ಬಗ್ಗೆ ಮತ್ತು ಇನ್ನೊಂದು ಕೇಸ್ ಬಗ್ಗೆ ಮಾತನಾಡುವಂತಹ ನೈತಿಕತೆ ಇವರಿಗೆ ಎಲ್ಲಿದೆ ಅನ್ನೋ ಒಂದಿಷ್ಟು ಪ್ರಶ್ನೆಗಳನ್ನು ನಟಿ ರಮ್ಯಾ ಅವ್ರಿಗೆ ಹಾಕಿರ್ತಾರೆ. ಯಾಕಂದರೆ ಈ ರೀತಿಯಾದಂಥ ಮನಸ್ಥಿತಿ ಇರುವವರಿಂದಲೇ ಅತ್ಯಾಚಾರ ಆಗ್ತಾ ಇರ್ತಕ್ಕಂಥದ್ದು, ಅವಹೇಳನ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಜೊತೆಗೆ ಇದರಿಂದ ಮಾನಸಿಕವಾಗಿ ಕೆಲವರು ನೊಂದು ಆತ್ಮಹತ್ಯೆಗೂ ಕೂಡ ಯತ್ನಿಸ್ತಾರೆ, ಇಂತಹ ಒಂದು ಮನಸ್ಥಿತಿ ಇರೋದ್ರಿಂದ. ಹಾಗಾಗಿ ಇವರಿಗೆ ಯಾವ ರೀತಿಯಾದಂಥ ನೈತಿಕತೆ ಇದೆ ಅನ್ನೋ ಒಂದು ಪ್ರಶ್ನೆಗಳನ್ನು ಎದುರ್ತಕ್ಕಂಥದ್ದು. ಜೊತೆಗೆ ಇಂದು ಅಥವಾ ನಾಳೆ ನಟಿ ರಮ್ಯಾ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪೊಲೀಸ್ ಠಾಣೆಗೆ ಹೋಗಿ ಇವ್ರ ವಿರುದ್ಧ ದೂರನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನೂ ಸಾಕಷ್ಟು ಜನರ ಒಂದಿಷ್ಟು ಸ್ಕ್ರೀನ್ಶಾಟ್ನ ತೆಗೆದಿಟ್ಟಿರ್ಕೊಂಡು ಅವನ್ನೆಲ್ಲನೂ ಕೂಡ ನಾನು ಮುಂದಿನ ದಿನದಲ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ಮತ್ತು ಜೊತೆಗೆ ಕಾನೂನಿನ ಮೂಲಕ ನಾನು ಹೋರಾಟಕ್ಕೆ ಇಳಿತೇನೆ ಅನ್ನೋ ಒಂದು ಮಾತುಗಳನ್ನು ಈಗ ನಟಿ ರಮ್ಯಾ ಅವರು ಹೇಳಿರ್ತಕ್ಕಂಥ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.